ಲಕ್ಷ್ಮಿ ಕ್ಯಾರೆಕ್ಟರ್ ಇಷ್ಟ ಆಯಿತು. ಇಲ್ಲ ಓವರಾಲ್ ತುಂಬ ಚೆನ್ನಾಗಿದೆ, ಹೀರೋ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ನೋಡ್ಬೋದು, ಬನ್ನಿ ಎಲ್ಲರೂ. ಬ್ಯೂಟಿ ಫಿಲಮ್ ತುಂಬ ಚೆನ್ನಾಗಿದೆ. ಹೆಣ್ಣಿಗೆ ಹೇಗೆ ತೊಂದರೆ ಆಗುತ್ತೆ, ಅದರಿಂದ ಹೇಗೆ ಫೇಸ್ ಮಾಡಬೇಕು ಅನ್ನೋದೆಲ್ಲನೂ ತುಂಬ ಚೆನ್ನಾಗಿ ತೋರಿಸ್ತೀನಿ. ಕೊನೆಯಲ್ಲಿ ಭಾರತ್ ಮಾತೆ ಒಂದು ಪದಗಳನ್ನ ಸೇರಿಸ್ಬಿಟ್ಟು ಫುಲ್ಲು ಎಕ್ಸಲೆಂಟ್, ವಂಡರ್ಫುಲ್ ಆಗಿದೆ. 100 ಡೇಸ್ ಹೋಗಿ ಸರ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾಗವಲ್ಲಿ ಮಾಡಿರೋದು ಅದು ತುಂಬ ಚೆನ್ನಾಗಿದೆ. ಅವರಿಗೆ ದೃಷ್ಟಿ ತೆಗೆಸ್ಕೊಳ್ಳೋಕ್ಕೆ ಹೇಳಿ, ಎಕ್ಸಲೆಂಟ್. 100 ಡೇಸ್. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಕನ್ನಡ ಸಿನಿಮಾಗಳು ನಿರ್ಮಾಪಕರಿಗೆ ನಮಸ್ಕಾರ. ಇವತ್ತು ಕನ್ನಡ ಸಿನಿಮಾ ಗೆಲ್ಲಬೇಕು ಅಂತಂದರೆ ನಮ್ಮ ಕನ್ನಡಿಗರೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಇಡೀ ರಾಜ್ಯದಲ್ಲಿ ಕನ್ನಡ ಸಿನಿಮಾಗೆ ಒಂದು ವಾರ ಓಡಿದ್ರೆ ಸಾಕು, ನಿರ್ಮಾಪಕ ಗೆಲ್ತಾನೆ. ಮತ್ತು ನಿರ್ದೇಶಕ ಮತ್ತು ಆ ಸಿನಿಮಾದ ಒಂದು ನಾಯಕಿ ಕೂಡ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಮತ್ತು ಅವರಿಗೆ ಅವಕಾಶಗಳು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬ್ಯೂಟಿ ಸಿನಿಮಾಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ನಮಸ್ಕಾರ. ಹೀರೋಯಿನ್ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟ್ರು ಹೊಸಬ್ರಾಗಿರೋದ್ರಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅಂತ ಅನ್ಸಲ್ಲ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ಇತ್ತೀಚೆಗೆ ನೋಡಿರೋ ಮೂವಿಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತೆ ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ಮೂವಿ, ಡಿಫ್ರೆಂಟ್ ಕಾನ್ಸೆಪ್ಟು. ಈ ನಡುವೆ ಬರೋ ಥರ ಇರಲಿಲ್ಲ, ಯೂನಿಕ್ ಆಗಿತ್ತು. ಇಟ್ಸ್ ಗುಡ್. ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಅವ್ರ ಡ್ಯಾನ್ಸ್ ಚೆನ್ನಾಗಿತ್ತು, ಸ್ಟೋರಿನೂ ಚೆನ್ನಾಗಿತ್ತು. ಮೂವಿ ತುಂಬ ಚೆನ್ನಾಗಿದೆ. ಇದನ್ನು ತೆಗೆದಂಥ ನಿರ್ಮಾಪಕರು, ಅವರ ತಾಂತ್ರಿಕ ವರ್ಗ ಮತ್ತು ನಟನೆ ಮಾಡಿದಂಥ ನಟನೆಗಾರರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫೈನ್ ಅಂತ ಹೇಳ್ತೀವಿ. ಇದರಿಂದ ನಮ್ಮ ಮುರಳೀಕೃಷ್ಣವರು ನಿರ್ಮಾಪಕರಾಗಿದ್ದಾರೆ ಇವಾಗ. ಅವರಿಗೆ ಒಳ್ಳೆ ಕೀರ್ತಿ ಬರಲಿ ಮತ್ತು ಅವರು ಇನ್ನೂ ಇದೇ ರೀತಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ಈ ಮೂಲಕ ಕೇಳ್ಕೊಂಡು. ಚಲನಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತಾಂತ್ರಿಕ ವರ್ಗದವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಅರ್ಥಗರ್ಭಿತವಾಗಿದೆ, ಹೆಣ್ಣಿನ ಬಗ್ಗೆ ಒಂದು ಅರ್ಥಗರ್ಭಿತವಾಗಿದೆ. ಮುರಳೀಕೃಷ್ಣ ಅವ್ರಿಗೆ, ಅವರ ಟೀಮ್, ಮೀಡಿಯಾ ಎಲ್ಲರಿಗೂ ಒಳ್ಳೆಯದಾಯಿತು. ಹೆಣ್ಣಿನ ಬಗ್ಗೆ ಅಂತೂ ತುಂಬ ಗೌರವ ಕೊಟ್ಟು ಮಾಡಿದ್ದಾರೆ ಈ ಪಿಕ್ಚರು. ಈ ಪಿಕ್ಚರ್ ಮಾಡಿದ ಡೈರೆಕ್ಷನ್ ಮಾಡಿದವ್ರಿಗೂ, ಪ್ರೊಡಕ್ಷನ್ ಮಾಡಿದವ್ರಿಗೂ, ಅದ್ರ ಹಿಂದೆ ಇರೋ ಎಲ್ಲರಿಗೂ, ಎಲ್ಲ ಕೆಲಸ ಮಾಡಿದವ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ನಿಜವಾಗೂ ಹೇಳೋಷ್ಟು ಮಾತು ಇನ್ನೂ ಚೆನ್ನಾಗಿದೆ. ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಬೇಕು, ಅದು ಮೇಯ್ನು. ನಾವೊಬ್ಬರು ಹೇಳೋದ್ರಿಂದ ಅದು ಸಕ್ಸಸ್ ಅಲ್ಲ. ಜನ ಎಲ್ಲ ನೋಡಿ ಪ್ರೋತ್ಸಾಹ ಆಗಬೇಕು ಅನ್ನೋದು ಆಸೆ ನನ್ನದು. ನಿಜವಾಗೂ ಜೈ. ಮೂವಿನಲ್ಲಿ ಮೇಡಮ್ದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್. ಆಮೇಲೆ ಹೀರೋದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು. ಪೊಲೀಸ್ ಮಾಡಿದಾರಲ್ವ, ಅವ್ರದ್ದು ಇನ್ನೂ ಚೆನ್ನಾಗಿದೆ. ಯಾಕಂದರೆ ಆ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಅವ್ರವರು ಪಾತ್ರ ಅವ್ರವರು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದಕ್ಕೆ ನಾನು ಅಂತ ಇದ್ದೀನಿ, ಜನ ನೋಡಿ ಅವರಿಗೆ ಪ್ರೋತ್ಸಾಹ ಮಾಡಿ ಸಕ್ಸಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಹೆಣ್ಣನ್ನು ರಕ್ಷಿಸಿ ಹೆಣ್ಣನ್ನು ಗೌರವಿಸಿ ಅನ್ನೋ ಒಂದು ಥೀಮಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಸೊ ಇದರಿಂದನೇ ಡೈರೆಕ್ಟರ್ ಒಂದು ಆಶಯ ಗೊತ್ತಾಗ್ತಾ ಇದೆ, ಏನು ಅಂತಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ವಿಮೆನ್. ಸೊಸೈಟಿ ಇನ್ ಜನರಲ್ ನಾವು ಒಂದು ವಿಮೆನ್ನ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಒಂದು ಆಶಯದಿಂದ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾವುದೇ ಒಂದು ಹೆಣ್ಣಿಗೆ ಏನೇ ಅನ್ಯಾಯ ಆದರೂ ಕೂಡ ನಾವೆಲ್ಲ ನಿಂತ್ಕೋಬೇಕು, ಸಪೋರ್ಟ್ ಮಾಡಬೇಕು. ಎಸ್ಪೆಷಲಿ ಪೇರೆಂಟ್ಸ್ ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಫಿಲ್ಮಲ್ಲಿ ಒನ್ ಆಫ್ ದ ಇದರಲ್ಲಿ ಒಂದು ತಿಳಿಸಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಒಂದು ಹೆಣ್ಣನ್ನು ಯಾವ ಥರ ನೋಡಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಕಲಿಬೇಕಾಗಿರುವಂಥ ಪಾಠ ಇದರೊಳಗಡೆ ಇದೆ. ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟರ್ ಆಗಲಿ ಮತ್ತು ಆ್ಯಕ್ಟ್ರೆಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಕೂಡ ಇದು ಸಂಸಾರ ಎಲ್ಲರೂ ಕೂತ್ಕೊಂಡು ನೋಡುವಂಥ ಒಂದು ಚಿತ್ರ. ಎಲ್ಲರೂ ಬಂದು ನೋಡಿದರೆ ಒಂದು ಕನ್ನಡದ ಚಲನಚಿತ್ರ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಎಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಫಾರ್ ದ ಗರ್ಲ್, ಫಾರ್ ದ ವುಮೆನ್, ಇಟ್ಸ್ ಅ ಗುಡ್ ಮೂವಿ. ಯಾವ ಕ್ಯಾರೆಕ್ಟರ್ ಇಷ್ಟ ಆಗಿದೆ? ಎಲ್ರಿಗೂ ಚೆನ್ನಾಗಿದೆ.
ಹೆಣ್ಮಕ್ಳಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಇದರಿಂದ ಗಂಡ್ಮಕ್ಳು ತಿಳ್ಕೊಳ್ಳೋದು ತುಂಬ ಇದೆ. ಈಗ ರೀಸೆಂಟಾಗಿ 13 ವರ್ಷದ ಹುಡುಗಿಗೆಲ್ಲ ಈ ಥರ ಆಗಿದೆ ಅಲ್ವಾ. ಹೆಣ್ಮಕ್ಳಿರೋರು ಸ್ವಲ್ಪ ಹುಷಾರಾಗಿರಬೇಕು. ಎಷ್ಟೇ ಹುಷಾರಿದ್ರೆ ಇಂಥ ಮುಂದೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸರ್. ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಪ್ರೌಡ್ ಎಲ್ಲ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಸರ್. ಕೊಡ್ತೀವಿ ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಮೆಸೇಜ್ ಮಾತ್ರ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಹುಡುಗಿರಿಗೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಸಮಾಜಕ್ಕೆ ಕೊಡ್ತಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ನಿಮ್ಗೇನು ಇಷ್ಟ ಆಯ್ತು ಸಿನಿಮಾ? ನಮಗೆ ಹೆಣ್ಮಕ್ಳಿಗೆ ಅನ್ನೋದನ್ನು ಅವರು ಇದನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಎಲ್ಲ ಹೆಣ್ಮಕ್ಳು ಅಷ್ಟೇ ಮೂವಿನ ನೋಡಿ ಎಂಜಾಯ್ ಮಾಡಿ. ಪ್ಲಸ್ ಅಂದರೆ ನಮ್ಮ ಮಂಜು ಅವ್ರದ್ದು ತುಂಬಾ ಒಳ್ಳೆ ಇದಿದೆ. ಸೊ ಎಲ್ಲರೂ ಮೂವಿನ ಎಂಜಾಯ್ ಮಾಡ್ಬೋದು. ಒಂದು ಒಳ್ಳೆ ಮೆಸೇಜ್ ಸಮಾಜಕ್ಕಿದೆ. ಸೊ ಪ್ರತಿಯೊಬ್ಬರೂ ಸಹ ಮೂವಿನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬ್ಯೂಟಿ ಮೂವಿ ತುಂಬ ಚೆನ್ನಾಗಿದೆ. ಬ್ಯೂಟಿ ಅಂದರೆ ಅದೊಂದು ವ್ಯಾಲ್ಯೂ ಇದೆ, ಒಂದು ಕ್ರೇಜಿ ಇದೆ ಬ್ಯೂಟಿ ಅಂದರೆ. ಈ ಬ್ಯೂಟಿ ನೋಡ್ಬೇಕಂದ್ರೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರ್ ಬಂದು ನೋಡ್ಬೇಕಂತ ಕೇಳ್ಕೊತೀನಿ. ಇದ್ರ ಬಗ್ಗೆ ಏನು ಹೇಳಲ್ಲ, ಎಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಿಗೆ. ಇದ್ರ ಬಗ್ಗೆ ಬ್ಯೂಟಿ ಅಂದರೆ ಏನು ಎಲ್ರಿಗೂ ಗೊತ್ತಾಗತ್ತೆ. ದಯವಿಟ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೊಸ ತಂಡಕ್ಕೆ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೂಪರ್ ಮೂವಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಗುರುವಾರ ಬೇರೆ ಸಿನಿಮಾದಲ್ಲಿ ಬ್ಯೂಟಿ ಅಂತ ಅನ್ಕೊಂಡ್ರೆ ಈ ಮೇಡಮ್ನವ್ರು ನಂಗೆ ಕೇಳಿದ್ರು, ಏನು ಟೀ ಶರ್ಟು ಪ್ಯಾಂಟು ಎಲ್ಲ ಹಾಕೊಂಡು ಇಷ್ಟು ಇದಾಗಿ ಬಂದಿದ್ದೀರಾ ಈ ಏಜಲ್ಲಿ ಅಂತ. ನಾನಂದೆ ಅವ್ರಿಗೆ ಸುಮ್ಮನೆ ತಮಾಷೆ ಮಾಡಿದೆ, ಬ್ಯೂಟಿ ಅನ್ನೋ ಪಿಕ್ಚರ್ನ ನೋಡ್ಬೇಕಾದ್ರೆ ಬ್ಯೂಟಿಫುಲ್ ಆಗಿ ಬರ್ಬೇಕಲ್ವಾ ಅಂತ. ಇಲ್ಲಿ ನೋಡಿದ್ರೆ ರಿಯಲ್ ಬ್ಯೂಟಿನ ಆಚೆ ಬಿಟ್ಟಿದೆ. ಈ ಒಂದು ಬ್ಯೂಟಿ ಪ್ರಪಂಚದಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಡೈರೆಕ್ಟ್ರು ಒಳ್ಳೆ ಕನಸಿಟ್ಕೊಂಡು ನಿರ್ಮಾಪಕರು ಅದಕ್ಕೆ ಏನೇನು ಬೇಕೋ ಹಣವನ್ನು ಸವಲತ್ತನ್ನ ಕೊಟ್ಟು ಇಡೀ ಚಿತ್ರತಂಡ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದೆ. ಮಾಧ್ಯಮದವರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾಳೆ ಖಂಡಿತ ಈ ಪಿಕ್ಚರ್ ಯಶಸ್ವಿಯಾಗುತ್ತೆ. ಎಲ್ಲ ಮಾಧ್ಯಮದವ್ರಿಗೆ, ಚಲನಚಿತ್ರದವ್ರಿಗೆ ನಮಸ್ಕಾರಗಳು. ಒಳ್ಳೆಯದೇ. ಸಿನಿಮಾದ ಬಗ್ಗೆ ನಾನು ಹೇಳೋದಕ್ಕಿಂತ ಪಬ್ಲಿಕ್ ಹೇಳಿದರೆ ಚೆನ್ನಾಗಿದೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ. ವಿ ಮನೋಹರ್ ಅವರು ಇದಕ್ಕೆ ಈ ಸಾಂಗ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ಗೆ ಅವರೇ ಬ್ಯಾಕ್ ಬೋನು. ನಾವು ಬರೀ ನಟನೆ ಮಾಡಿದ್ದೀವಿ ಹೊರತು ಇದು ಈ ಚಿತ್ರವನ್ನು ಎತ್ತಿ ಹಿಡಿದು ವಿ ಮನೋಹರ್ ಹಾಗೆ ರವಿ ಅವರು. ಎಲ್ಲರೂ ನೋಡಿ ಚಿತ್ರ, ದಯಮಾಡಿ ಏನಪ್ಪ ಚಿತ್ರ ಹಾಗಿದೆ ಹೀಗಿದೆ ಅಂತ ಯಾರೂ ಹೇಳೋಕ್ಕೆ ಹೋಗಬೇಡಿ. ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಬೇಕು, ಕನ್ನಡ ಚಿತ್ರವನ್ನು ಎತ್ತಿ ನಿಲ್ಲಿಸಬೇಕು. ದಯವಿಟ್ಟು ಕನ್ನಡ ಮಾತೆ ಯಾವತ್ತೂ ಕನ್ನಡದ ಜನಗಳು ಕೈ ಬಿಡೋಲ್ಲ. ಕನ್ನಡ ಫಿಲ್ಮ್ ಚೆನ್ನಾಗಿಲ್ಲ ಅಂತ ಯಾರ ಬಾಯಲ್ಲೂ ಬರಬಾರ್ದು. ದಯಮಾಡಿ ಯಾವ ಪಿಕ್ಚರು ಸರಿ, ದಯಮಾಡಿ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ ಹರಿಸಿ. ಜೈ ಭಾರತ್ ಮಾತೆ, ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಚೆನ್ನಾಗಿದೆ ಸರ್. ಎಂಡಲ್ ಮೆಸೇಜು ಸಿಕ್ಕಾಪಡೆ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು. ಎಸ್ಪೆಷಲಿ ಹೆಣ್ಮಕ್ಳು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ನೋಡಬೇಕು. ಕಾಮಿಡಿನೂ ತುಂಬ ಚೆನ್ನಾಗಿದೆ. ಎಲ್ಲ ಹೊಸ ಆ್ಯಕ್ಟರ್ಸು ಅಂತಲೇ ಅನಿಸಲ್ಲ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ವರ್ತಿ ಆಫ್ ವಾಚಿಂಗ್. ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದೆಯಾಗಿ ಹೇಳೋದೇನಪ್ಪ ಅಂದರೆ, ನಮ್ಮ ಬ್ಯೂಟಿಫುಲ್ ಸಿನಿಮಾ, ನಮ್ಮ ಬ್ಯೂಟಿ ಸಿನಿಮಾ ನೋಡೋಕ್ಕೆ ಬಂದಂಥ ಎಲ್ಲ ಬ್ಯೂಟಿಫುಲ್ ಮನಸ್ಸುಗಳಿಗೆ ನಂದೊಂದು ನಮಸ್ಕಾರ. ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಬ್ಯೂಟಿ ಸಿನಿಮಾನ ನೋಡಿದಿರ, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನೀವು ತಿಳ್ಕೊಂಡು ಎಲ್ಲ ಫ್ರೆಂಡ್ಸ್ಗಳಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಕುಟುಂಬದವ್ರಿಗೆ ಎಲ್ಲರನ್ನೂ ಕರ್ಕೊಂಬಂದು ಸಿನಿಮಾ ಮಂದಿರದಲ್ಲಿ ಸಿನಿಮಾ ನೋಡಿ ನಮ್ಮ ಬ್ಯೂಟಿಫುಲ್ ಮನಸ್ಸುಗಳು ನಮ್ಮ ಬ್ಯೂಟಿ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ರವಿರಾಜ ಸರ್ ತುಂಬ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದಾರೆ. ಮತ್ತು ಹಾಗೆ ನಮ್ಮ ಅನ್ನದಾತರು ಪ್ರೊಡ್ಯೂಸರ್ ಕೂಡ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಯಾವುದೂ ಇಲ್ಲ ಅಂದರೆ ಯಾವುದಕ್ಕೂ ಕೊರತೆ ಇಲ್ಲದೆ ನಮ್ಮ ಸಿನಿಮಾನ ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮ್ಮ ಬ್ಯೂಟಿ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಒಂದು ಸೋಷಿಯಲ್ ಮೆಸೇಜ್ ಕ್ಯಾರಿ ಮಾಡುತ್ತೆ. ಎಲ್ಲರೂ ನೋಡ್ಬೇಕಂತ ಇರೋ ಮೂವೀಸ್. ಒಂದು ಸೋಷಿಯಲ್ ಮೆಸೇಜ್, ಆ ವುಮೆನ್ದು ಹೆಂಗೆ ರೆಸ್ಪೆಕ್ಟ್ ತೋರಿಸ್ತಾರೆ, ಎಲ್ಲರೂ ಗೌರವಿಸ್ಬೇಕಂತ ಇರೋ ಮೂವಿ. ಅದು ಒಂದು ಪಾರ್ಟ್ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಇಬ್ಬರು ಚೆನ್ನಾಗಿ ತುಂಬ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ಉಳಿಸಿ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು. ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು.